ಮುಂಜಾನೆ ಆರಾಧನೆಗೆ ಸ್ವಾಗತ. ಇಂದಿನ ವಾಕ್ಯ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರ 1ನೇ ಅಧ್ಯಾಯ 18ನೇ ವಾಕ್ಯ. ವಿನಾಶ ಮಾರ್ಗದಲ್ಲಿರುವವರಿಗೆ ಶಿಲುಬೆ ಸಂದೇಶ ಹುಚ್ಚು ಸಂಗತಿಯಾಗಿದೆ, ಮುಕ್ತಿ ಮಾರ್ಗದಲ್ಲಿರುವವರಿಗೆ ನಮಗಾದರೂ ಅದು ದೈವ ಶಕ್ತಿಯಾಗಿದೆ. ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸುವಿನ ಶಿಲುಬೆ ದೈವ ಶಕ್ತಿ, ಪ್ರಭು ಯೇಸುವಿನ ಶಿಲುಬೆ ಜೀವದಾಯಕ ಶಕ್ತಿ. ಪ್ರಭು ಯೇಸುವಿನ ಶಿಲುಬೆಯಿಂದಲೇ ನಮಗೆ ರಕ್ಷಣೆ. ಈ ಮುಂಜಾನೆ ಸಮಯದಲ್ಲಿ ಪ್ರಭು ಯೇಸುವಿನ ಶಿಲುಬೆಯನ್ನು ದೃಷ್ಟಿಸಿ ನೋಡುತ್ತಾ ಪ್ರಭು ಯೇಸುವಿಗೆ ನಮ್ಮನ್ನು ಸಮರ್ಪಿಸೋಣ. ಶಿಲುಬೆಯಲ್ಲಿ ಪ್ರಾಣಾರ್ಪಣೆ ಮಾಡಿದ ಪ್ರಭು ಯೇಸು, ರಕ್ತಧಾರೆ ಸುರಿಸಿದ ಪ್ರಭು ಯೇಸು ಈ ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬ ಮಗನ ಮೇಲೆ ಮಗಳ ಮೇಲೆ ತಮ್ಮ ಆತ್ಮರನ್ನು ಸುರಿಸಲಿ, ಅಭಿಷೇಕಿಸಲಿ, ಆಶೀರ್ವಾದ, ವರದಾನ, ಆರೋಗ್ಯ, ಸೌಖ್ಯ ನೀಡಲಿ. ನಮಗೆ ರಕ್ಷಣೆಯಾಗಿರುವ ದೈವಶಕ್ತಿಯಾಗಿರುವ ಶಿಲುಬೆಯ ಮೂಲಕ ಪ್ರತಿಯೊಬ್ಬರಿಗೂ ಕೃಪೆ ಆಶೀರ್ವಾದ ಲಭಿಸಲಿ. ಹಾಲೆಲೂಯ, ಹಾಲೆಲೂಯ. ಪ್ರಭುವೇ, ಈ ಕ್ಷಣದಲ್ಲಿ ನಿಮ್ಮ ಕೃಪೆ ಆಶೀರ್ವಾದ ಇಳಿದು ಬರಲಿ. ಆರೋಗ್ಯ, ಸೌಖ್ಯ, ಆಶೀರ್ವಾದ, ವರದಾನ ನೀಡಿರಿ. ಪಿತನ